ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ಊರು, ಆ ಊರಲ್ಲಿರುವಂತಹ ವಿಶೇಷ ದೇಗುಲದ ದರ್ಶನ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ತಂಡ ಬಂದು ತಲುಪಿರುವಂಥದ್ದು ಮಂತ್ರಾಲಯ ಸಮೀಪದ ಪಂಚಮುಖಿ ಕ್ಷೇತ್ರಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ಗಾಣದಾಳ ಅನ್ನುವಂಥ ಕ್ಷೇತ್ರಕ್ಕೆ. ಹಾಗಂದರೆ ಸಾಮಾನ್ಯವಾಗಿ ಯಾರಿಗೂ ಗೊತ್ತಾಗೋಲ್ಲ. ಈ ಕ್ಷೇತ್ರವನ್ನು ಮಂತ್ರಾಲಯ ಸಮೀಪದಲ್ಲಿರ್ತಕ್ಕಂಥ ಪಂಚಮುಖಿ ಆಂಜನೇಯ ಕ್ಷೇತ್ರ ಅಂತ ಕರೀತಾರೆ. ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥ ಆಂಜನೇಯ ಸ್ವಾಮಿಯ ದರ್ಶನ ಮಾಡೋಣ ಮತ್ತು ಈ ಕ್ಷೇತ್ರಕ್ಕೂ ನಮ್ಮ ರಾಯರಿಗೂ ಸಂಬಂಧ ಇದೆ. ಯಾವ ರೀತಿಯ ಸಂಬಂಧ ಅನ್ನೋದನ್ನು ನೋಡೋಣ. ಅಂದಹಾಗೆ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂತಹ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಡ್ಬಂದ್ಬಿಡಿ. ಈ ಗಾಣಧಾಪುರಕ್ಕೆ ನೀವು ಬರೋದಾದರೆ ಮಂತ್ರಾಲಯಕ್ಕೆ ಬಂದು ಬರಬಹುದು, ರಾಯಚೂರಿಗೆ ಬಂದು ಬರಬಹುದು. ಆದರೆ ಮಂತ್ರಾಲಯಕ್ಕೆ ಬಂದ ಭಕ್ತರೇ ಈ ಕ್ಷೇತ್ರದ ದರ್ಶನಕ್ಕೆ ಬರ್ತಾರೆ. ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ನೀವು ಬರೋದಾದರೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಬಸ್ಸುಗಳ ವಿವರ ಹೀಗಿದೆ ನೋಡಿ. AC ಸ್ಲೀಪರ್ ಇದು ಹೊರಡುವ ಸಮಯ 8:30ಕ್ಕೆ, 8:50ಕ್ಕೆ ಹಾಗೂ 10:30ಕ್ಕೆ. ಇದರ ದರ 753 ರೂಪಾಯಿ. ಇನ್ನು ಐರಾವತ ಇದು ಹೊರಡುವ ಸಮಯ ರಾತ್ರಿ 8:45ಕ್ಕೆ ಹಾಗೂ 9:20ಕ್ಕೆ. ಇದರ ದರ 653 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ರಾತ್ರಿ 8:30ಕ್ಕೆ. ಇದರ ದರ 514 ರೂಪಾಯಿ. ಇನ್ನು ಕರ್ನಾಟಕ ಸಾರಿಗೆ ಇದು ಹೊರಡುವ ಸಮಯ ರಾತ್ರಿ 7:30ಕ್ಕೆ, 8:45ಕ್ಕೆ, 9ಕ್ಕೆ, 9:30ಕ್ಕೆ ಹಾಗೂ 10ಕ್ಕೆ. ಇದರ ದರ 370 ರೂಪಾಯಿ. ಇಲ್ಲಿಗೆ ಬಂದವರಿಗೆ ಉಳಿದುಕೊಳ್ಳಲಿಕ್ಕೆ ಸಾಕಷ್ಟು ಲಾಡ್ಜ್ಗಳ ವ್ಯವಸ್ಥೆಗಳಿವೆ. ಮಠದವರೇ ಅನೇಕ ವಸತಿ ಗೃಹಗಳನ್ನು ಕಟ್ಟಿಸಿದ್ದಾರೆ. 100ರಿಂದ 500 ರೂಪಾಯಿಗಳವರೆಗೆ ಅದರ ದರ ಇದೆ. ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಆಯಾ ವಸತಿ ಗೃಹಗಳಲ್ಲಿ ಉಳಿದುಕೊಳ್ಳಬಹುದು. ಈ ಗಾಣದಾಳ ಕರ್ನಾಟಕಕ್ಕೆ ಸೇರಿದಂಥದ್ದು. ಇಲ್ಲಿಂದ ಒಂದು 2 ಕಿಲೋಮೀಟರ್ ಸಾಗಿದ್ರೆ ನಮಗೆ ತುಂಗಭದ್ರಾ ನದಿ ಸಿಗುತ್ತೆ. ಆ ತುಂಗಭದ್ರಾ ನದಿಯ ಅತ್ತ ಭಾಗ ಮಂತ್ರಾಲಯ ಅಂದರೆ ಆಂಧ್ರ ಪ್ರದೇಶ, ಇತ್ತ ಭಾಗ ಕರ್ನಾಟಕ. ಈ ಕರ್ನಾಟಕಕ್ಕೆ ಅಂದರೆ ಈ ಗಾಣದಾಳಕ್ಕೆ ರಾಘವೇಂದ್ರ ಸ್ವಾಮಿಗಳು ತಪಸ್ಸಿಗಾಗಿ ಬಂದಿದ್ದರು. ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೀಲಿಕ್ಕಾಗಿ ಈ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದಂತೆ. ನಾವೀಗ ಆ ರಾಯರು ತಪಸ್ಸು ಮಾಡಿದಂಥ ಸ್ಥಳ ಮತ್ತು ಆಂಜನೇಯ ಸ್ವಾಮಿ ಬಂದು ಅನುಗ್ರಹಿಸಿದಂಥ ಸನ್ನಿಧಿ, ಎರಡೂ ಜಾಗಗಳನ್ನು ದರ್ಶನ ಮಾಡಲಿದ್ದೇವೆ. ಆಂಜನೇಯ ಸ್ವಾಮಿ ಈ ಕ್ಷೇತ್ರಕ್ಕೆ ಬಂದಿದ್ದರು ಮತ್ತು ರಾಯರನ್ನು ಅವರು ಅನುಗ್ರಹಿಸಿದರು ಅಂತ ಹೇಳಲಿಕ್ಕೆ ನಮಗೆ ಇಲ್ಲೊಂದು ಸಾಕ್ಷ್ಯ ಸಿಗುತ್ತೆ. ನಾವಿಲ್ಲಿ ಆಂಜನೇಯ ಸ್ವಾಮಿಯ ಪಾದಗಳನ್ನು ಕಾಣಬಹುದು. ಬಹಳ ಬೃಹತ್ತಾದ ಪಾದಗಳು. ಬರುವಂಥ ಭಕ್ತಾದಿಗಳು ಈ ಪಾದ ದರ್ಶನ ಮಾಡಿ ಆಂಜನೇಯನನ್ನು ದರ್ಶನ ಮಾಡಿದಷ್ಟೇ ಸಂತೋಷವನ್ನು ಹೊಂದಿ ನಂತರ ಆಂಜನೇಯ ಸ್ವಾಮಿ ಅನುಗ್ರಹಿಸಿದಂಥ ಜಾಗಕ್ಕೆ ಹೋಗ್ತಾರೆ. ನಾವೀಗ ಈ ಪಾದ ದರ್ಶನ ಮಾಡೋಣ. ಪಾದಗಳಿಗೆ ನಮಸ್ಕರಿಸಿ ಮುಂದಿನ ದರ್ಶನಕ್ಕೆ ಅಣಿಯಾಗೋಣ.
ರಾಘವೇಂದ್ರ ಸ್ವಾಮಿಗಳು ಈ ಕ್ಷೇತ್ರವನ್ನೇ ಯಾಕಪ್ಪ ತಪಸ್ಸಿಗಾಗಿ ಆಯ್ಕೆ ಮಾಡಿಕೊಂಡ್ರು ಅಂದರೆ ಅದಕ್ಕೊಂದು ಕಾರಣ ಇದೆ. ಏನಪ್ಪ ಅಂತಂದರೆ ಶ್ರೀರಾಮಚಂದ್ರರು ವನವಾಸಕ್ಕೆ ಅಂತ ಬಂದಾಗ ಈ ಭಾಗದಲ್ಲಿ ಅವರು ಸ್ವಲ್ಪ ದಿನಗಳ ಕಾಲ ತಂಗಿದ್ದರಂತೆ. ಶ್ರೀರಾಮರು ಇದ್ದಂಥ ಸನ್ನಿಧಿಯಾದ್ದರಿಂದ ಈ ಕ್ಷೇತ್ರಕ್ಕೆ ಒಂದು ವಿಶೇಷ ಮಾನ್ಯತೆ ಇದೆ, ಒಂದು ವಿಶೇಷ ಪವಿತ್ರತೆ ಇದೆ ಅನ್ನುವಂಥ ಕಾರಣಕ್ಕೆ ರಾಘವೇಂದ್ರ ಸ್ವಾಮಿಗಳು ಈ ಸನ್ನಿಧಿಗೆ ಬಂದು ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಮನಸ್ಸನ್ನು ಮಾಡ್ತಾರೆ. ಹಾಗಾಗಿ ರಾಯರಿಗೂ ಮತ್ತು ಶ್ರೀರಾಮಚಂದ್ರರಿಗೂ ಅಂಥ ನಂಟಿದೆ. ಅವರ ಹೃದಯದಲ್ಲೇ ನಾವು ಶ್ರೀರಾಮನನ್ನು ಕಾಣ್ತೀವಿ. ಅವೆರಡೂ ದೇವರ ಸಾಕ್ಷಾತ್ಕಾರ ಆಗಿರಬಹುದು ಈ ನೆಲದಲ್ಲಿ ಅಂತಲೂ ಹೇಳ್ತಾರೆ. ಅಂದಹಾಗೆ ರಾಯರು ಆಂಜನೇಯ ಸ್ವಾಮಿಯನ್ನು ತಪಸ್ಸು ಮಾಡಿದ್ದು ಎಲ್ಲಿ ನೋಡೋಣ ಬನ್ನಿ. ರಾಯರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗುವ ಮುನ್ನ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರಂತೆ. ಆಗ ಪಂಚಮುಖಿ ಸಹಿತನಾದಂತಹ ಆಂಜನೇಯ ರಾಯರಿಗೆ ದರ್ಶನ ಕೊಟ್ಟಿದ್ದಂತೆ. ಈ ಸನ್ನಿಧಿಗೆ ಹೋಗೋ ಮುನ್ನ ಒಂದು ಪುಟ್ಟ ವಿರಾಮ.